ರಾಜಧಾನಿಯಲ್ಲಿ ನಾಯಿ ಮಾಂಸ ಸಪ್ಲೈ ಆಗ್ತಾ ಇದೆ ಅನ್ನೋ ಆರೋಪ ಇತ್ತು. ಈಗ ಅಧಿಕಾರಿಗಳು ಹೇಳ್ತಿದ್ದಾರೆ ಅದು ಕುರಿದೇ ಮಾಂಸ ಅಂತ. ಈ ಮಧ್ಯೆ ಅದನ್ನು ಆಕ್ಷೇಪ ಎತ್ತಿದ್ದ ಪುನೀತ್ ಕೆರೆಹಳ್ಳಿ ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ, ಬೆತ್ತಲೆ ಮಾಡಿ ವಿವಸ್ತ್ರಗೊಳಿಸಿ ಹೊಡೆದಿದ್ದಾರೆ ಅಂತ ಪ್ರತಾಪ ಸಿಂಹ ಮಾಜಿ ಸಂಸದ ಇವರೆಲ್ಲ ಹೋಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗಿದ್ರು ಪೊಲೀಸ್ ಸ್ಟೇಷನ್ ಮುಂದೆ. ಈಗ ಅವ್ರ ಮೇಲೆಲ್ಲ ಕೇಸ್ ಹಾಕ್ಕೊಂಡಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ. ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಏನಿರಲ್ಲ, ಪ್ರೊಟೆಸ್ಟ್ ಮಾಡಿರ್ತಾರೆ ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. 1000 ಪ್ರೊಟೆಸ್ಟ್ ನಡೆದಿದೆ. ಎಲ್ಲರೂ ಕರ್ತವ್ಯಕ್ಕೆ ಅಡ್ಡಿ ಕೇಸ್ ಹಾಕಿರ್ತೀರಾ? ಹಾಕಿದ್ದಾರೆ. ನಾಟ್ ಎ ಫೇರ್ ಥಿಂಗ್. ಬಟ್ ಅದು ಕುರಿವಂಶನೇ ಇರಬಹುದೇನೋ ನನಗೆ ಗೊತ್ತಿಲ್ಲ, ಯಾಕಂದರೆ ಲ್ಯಾಬ್ ಹೇಳಿದ್ಮೇಲೆ ಅದು ಇರಬಹುದು. ಬಟ್ ನನಗೊಂದು ಆನ್ಸರ್ ಸಿಗ್ತಾ ಇಲ್ಲ. ಇದನ್ನು ಯಾರು ನಾಳೆ ಅಧಿಕಾರಿಗಳು ಸಂಬಂಧಪಟ್ಟವ್ರು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಈ ರೀತಿ ಮಾಂಸವನ್ನು ಸಾಗಿಸಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಲೈಸೆನ್ಸ್ ಕಂಡೀಷನ್ಸ್ ಏನು ಮತ್ತು ಆರೋಗ್ಯದ ವಿಚಾರದಿಂದಾಗಿ ಅದನ್ನು ಯಾವ ನಿರ್ದಿಷ್ಟ ಮಾನದಂಡಗಳನ್ನೆಲ್ಲ ಆಧರಿಸಿ ಸಾಗಿಸಬೇಕು ಅನ್ನೋ ನಿಯಮಾವಳಿಗಳೇನು ರಿಲೀಸ್ ಮಾಡಿ. ಎಷ್ಟು ಅವಧಿ ಇಡಬೇಕು ಎಕ್ಸಾಕ್ಟ್ಲಿ. ಅದನ್ನು ಅಲ್ಲಿ ಕಡಿಯೋದು ಯಾವಾಗ, ಅದು ಪ್ಯಾಕ್ ಆಗೋದು ಯಾವಾಗ, ಅದು ಹೇಗೆ ಬರುತ್ತೆ, ಇಲ್ಲಿಗೆ ರೀಚ್ ಆಗೋದು ಹೇಗೆ, ಅದನ್ನು ತರಲಿಕ್ಕಿರುವ SOP ಏನು, ಅದನ್ನು ರಿಲೀಸ್ ಮಾಡಬೇಕು. ಯು ಕಾಂಟ್ ಬ್ರಿಂಗ್ ಇಟ್ ಲೈಕ್ ಥ್ರಾಶ್. ಮಾಂಸ ಯಾವುದು ಅಂತ ಹೇಳಿದ್ರೆ ಯಾವ್ದಾರು ಇರಲಿ, ಆಮೇಲೆ ಪ್ರಶ್ನೆ ಅದು. ಈಗ ಹೇಳಿದ್ದಾರೆ ಅದು ಇರ್ಬೋದೇನೋ. ಯು ಕಾಂಟ್ ಬ್ರಿಂಗ್ ಇಟ್ ಲೈಕ್ ಥ್ರಾಶ್. ನಂಬರ್ 1. ನಂಬರ್ 2, ಆ ಲೈಸೆನ್ಸಿನ ಕಂಡೀಷನ್ಸ್ ಏನು ಹೇಳಬೇಕು, ನಮಗೆ ಸಿಗಬೇಕದು.